ಎನ್ಲೈಟನ್ಮೆಂಟ್ ಅಲ್ಲ, ಅದು ಪ್ಲೂರಲ್ ಆಕ್ಚುಲಿ. ಎನ್ಲೈಟನ್ಮೆಂಟ್ಸ್. ಕರ್ಮ ಇಲ್ಲ ಅಂದ್ರೆ ಈ ಸೋಲ್ಗೆ ಮತ್ತೆ ಭೂಮಿಗೆ ಬರೋ ಅವಶ್ಯಕತೆ ಇಲ್ಲ. ಅದು ಒನ್ ಎನ್ಲೈಟನ್ಮೆಂಟ್. 64 ಕಲಾ ಇದೆಯಲ್ವಾ, ಒಂದೊಂದನ್ನು ನಾವು ಪರ್ಫೆಕ್ಟ್ ಆಗಿದ್ರೆ ಅದೊಂದೊಂದಲ್ಲೇನು ಎನ್ಲೈಟನ್ಮೆಂಟ್. ಮತ್ತೆ ಅದರಲ್ಲಿ ಸ್ಟೇಜಸ್ ಇದೆ, ಬಟ್ ಆ ಎನ್ಲೈಟನ್ಮೆಂಟ್ ಅನ್ನು ನಾವು ಮೇಂಟೈನ್ ಮಾಡ್ಬೇಕು. ಜಸ್ಟ್ ಲೈಕ್ ಸ್ಪೋರ್ಟ್ಸ್, ಮ್ಯೂಸಿಕ್ ಪ್ರಾಕ್ಟೀಸ್ ತರ ಪ್ರತಿ ಒಂದನ್ನು ಒಂದು ಸ್ಟೇಜ್ ಆದ್ಮೇಲೆ ವಿ ಆರ್ ಎನ್ಲೈಟನ್ಡ್. ಆಮೇಲೆ ಆ ಸ್ಟೇಜ್ ಅನ್ನು ನಾವು ಮೇಂಟೈನ್ ಮಾಡ್ಕೋಬೇಕು. ಹೆಂಗ್ ಗೊತ್ತಾಗುತ್ತೆ ನಾವು ಎನ್ಲೈಟನ್ಡ್ ಇಲ್ಲ ಅಂದ್ರೆ? ನಮ್ಮ ಆರ ಹೇಳುತ್ತದೆ, ಬೇರೆ ಏನು ಹೇಳೋಕ್ ಸಾಧ್ಯ ಇಲ್ಲ. ನಿಮ್ಮ ಆರ ಗೋಲ್ಡನ್ ಕಲರ್ ಇದ್ರೆ ಮಾತ್ರ ಯುವರ್ ಎನ್ಲೈಟೆಡ್. ನಮ್ಮ ಆರ ನಾವೇ ನೋಡ್ಕೋಬಹುದು. ಸುಮಾರು ಜನ, ಒಂದು 50-100 ಲೆಕ್ಕನೇ ಇಲ್ಲ, ಎಷ್ಟೋ ಜನ ನನ್ನ ಆರ ನೋಡಿ ಸರ್ ಗೋಲ್ಡನ್ ಕಲರ್ ಇದೆ ಅಂತ ಕನ್ಫರ್ಮೇಶನ್ ಕೊಡ್ತಾನೆ ಇರ್ತಾರೆ ಯಾವಾಗ್ಲೂ. ಮತ್ತೆ ಆ ಆರ ಒಂದು ಎನರ್ಜೀಸ್ ಎಕ್ಸ್ಪಾನ್ಷನ್ ನಿಮ್ಮ ಎನ್ಲೈಟನ್ಮೆಂಟ್ ಸ್ಟೇಜಸ್ ಲೆವೆಲ್ಸ್ ಅನ್ನ ಸೂಚಿಸ್ತಾ ಇರುತ್ತದೆ. ಅಂಡರ್ಸ್ಟ್ಯಾಂಡ್? ಒಬ್ಬ ವ್ಯಕ್ತಿ ಎನ್ಲೈಟನ್ಮೆಂಟ್ ಲೆವೆಲ್ ಹೆಂಗಿದೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಸಿಂಪಲ್ ಒಂದು ಫಾರ್ಮುಲಾ ಏನು ಅಂದ್ರೆ, ಅವ್ರ ಬಾಯಿಂದ ಬರೋ ಮಾತುಗಳನ್ನ ನೋಡಿ ಅವ್ರ ಎನ್ಲೈಟನ್ಮೆಂಟ್ ಲೆವೆಲ್ ಗೊತ್ತಾಗುತ್ತೆ. ಅವ್ರು ಇನ್ನೂ ಯಾರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದಾರೆ ಅಂದ್ರೆ ದೇ ಆರ್ ದ ಲೋಯೆಸ್ಟ್ ಲೆವೆಲ್ ಆಫ್ ಎನ್ಲೈಟನ್. ಅವ್ರ ಗೋಲ್ಸ್ ನೋಡಿ ಲೈಫ್ ಅಲ್ಲಿ ತುಂಬಾ ದೊಡ್ಡದಾಗಿದ್ರೆ ಹೈಲಿ ಎನ್ಲೈಟನ್. ಎಷ್ಟೋ ಫ್ಯಾಕ್ಟರ್ಸ್ ಇದೆ. ಮತ್ತೆ ಆನ್ಲೈನ್ ಅಲ್ಲಿ ಒಂದು, ಆಫ್ಲೈನ್ ಅಲ್ಲಿ ಬೇರೆ, ಎಲ್ಲಾರು ಇದ್ರೆ ಒಂಥರ, ಬೇರೆ ಟೈಮ್ ಬೇರೆ ತರ ಇದ್ರೆ ದೇ ಆರ್ ನಾಟ್ ಹೈಲಿ ಎನ್ಲೈಟೆಡ್, ದೇ ಆರ್ ಎನ್ಲೈಟೆಡ್. ಈ ತರ ಪ್ರತಿಯೊಂದನ್ನು ಫ್ಯಾಕ್ಟರ್ಸ್ ಇದೆ, ತುಂಬಾ ಫ್ಯಾಕ್ಟರ್ಸ್ ಇದೆ. ಅದನ್ನ ನಾವು ಮೆಜರ್ ಮಾಡ್ಕೋಬೇಕಂದ್ರೆ PSSM ಅಲ್ಲಿ ಏನಂದ್ರೆ ಈ ಲೆವೆಲ್ಸ್, ಸ್ಕೋರ್ಸ್ ಯಾವ್ದು ನಾವು ನೋಡಲ್ಲ. ಯಾಕೆಂದ್ರೆ ವಿ ಆರ್ ವೆರಿ ಬಿಸಿ ಟೀಚಿಂಗ್ ಮೆಡಿಟೇಷನ್. ನಮ್ಗೆ ಟೈಮ್ ಇಲ್ಲ. ಇದೆಲ್ಲ ಒಂದೊಂದು ನೋಡ್ಕೊಂಡು ಕೂತ್ಕೊಂಡಿದ್ರೆ ತುಂಬಾ ಸಮಯ ವೇಸ್ಟ್ ಆಗುತ್ತೆ, ಕಂಪ್ಯಾರಿಸನ್ ಬಂದ್ಬಿಡುತ್ತೆ. ಹಂಗಾಗಿ ಎವ್ರಿಬಡಿ ಇಸ್ ಈಕ್ವಲ್. ಆಲ್ ಆರ್ ಸೀನಿಯರ್ ಜೂನಿಯರ್ ಏನಿಲ್ಲ, ಎಲ್ಲರೂ ಮಾಸ್ಟರ್ಸ್ ಅಷ್ಟೇ. ಸೊ ಗುಡ್ ಕ್ವೆಶನ್, ಬಟ್ ಚೆಕ್ ಯುವರ್ ಆರಾ, ದಟ್ ಇಸ್ ಓನ್ಲಿ ಆನ್ಸರ್.